everyone. ಹಿಂದೆ ನಿರ್ಧಾರವಾಗುತ್ತಾ ದರ್ಶನ್ ಮನೆ ಊಟದ ಭವಿಷ್ಯ. ಹಾಗಾದ್ರೆ ಅದೃಷ್ಟ ಒಲಿಯುತ್ತಾ ಇಲ್ವಾ ಮನೆ ಊಟ ತಿನ್ನಲಿಕ್ಕೆ? ಆ ಭಾಗ್ಯ ಕರುಣಿಸುತ್ತಾ ಕೋರ್ಟು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ತೀರ್ಪು ಹೊರಬೀಳಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ ದರ್ಶನ್ ಮನೆ ಊಟ ತಿನ್ನಬಹುದಾ, ತಿನ್ನಕ್ಕೆ ಅವಕಾಶ ಸಿಗೋದಿಲ್ವಾ ಅನ್ನುವಂಥ ವಿಚಾರ. ಅವರ ಅಭಿಮಾನಿಗಳು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ದರ್ಶನ್ ನಮ್ಮ ಬಾಸ್ಗೆ ಮನೆ ಊಟ ಸಿಗಬೇಕು ಅಂತ ಹೇಳಿ. ಜೈಲೂಟ ಬಿಟ್ಟು ಮನೆ ಬಿರಿಯಾನಿಗೆ ಅವಕಾಶ ಸಿಗುತ್ತಾ? ಯಾಕಂತಂದ್ರೆ ನಾನ್ ವೆಜ್ ಪ್ರಿಯರು ದರ್ಶನ್. ಪತ್ನಿ ಕೈ ರುಚಿ ಸವಿಯೋಕೆ ದರ್ಶನ್ಗೆ ಸಿಗುತ್ತಾ ಪರ್ಮಿಷನ್? ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಮನೆ ಊಟನ, ಅದರಲ್ಲೂ ಹೆಂಡತಿ ಕೈ ರುಚಿಯನ್ನು. ಅವಕಾಶ ಸಿಗುತ್ತಾ ಸಿಗದಿಲ್ವಾ? ಎಂದು ಜೈಲು ವಾಸದಲ್ಲಿರುವಂತಹ ದಾಸನ ಊಟಕ್ಕೆ ನಿರ್ಣಾಯಕವಾದಂತಹ ದಿನ. ಈ ಹಿಂದೆ ವಾದ ಪ್ರತಿವಾದಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಕಾನೂನಲ್ಲಿ ಅವಕಾಶ ಇದೆಯಾ ಇಲ್ವಾ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ ನಾವು. ಇನ್ನೊಂದು ಗಂಟೆಯಲ್ಲಿ ದರ್ಶನ್ ಮನೆಯೂಟದ ಬಗ್ಗೆ ಆದೇಶ ಹೊರಬೀಳಲಿದೆ. ಇಡೀ ರಾಜ್ಯ ಅಷ್ಟೇ ಅಲ್ಲ, ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಾಸ್ಗೆ ಮನೆ ಊಟ ಬೇಕು, ತೂಕ ಕಡಿಮೆ ಆಗಿದೆ, 10 kg ಇಳಿದಿದ್ದಾರೆ ಅಂತ. ಆರೋಗ್ಯದ ನೆಪ ಒಡ್ಡಿ ಮನೆ ಊಟಕ್ಕೆ ಮನವಿ ಮಾಡಿದ್ದಾರೆ ದರ್ಶನ್. ಅಂದ್ರೆ ನನಗೆ ಬೇದಿ ಕಾಡ್ತಾ ಇದೆ, ಅಜೀರ್ಣ ಆಗ್ತಾ ಇದೆ, ತೂಕ ಕಡಿಮೆ ಆಗ್ತಾ ಇದೆ, ಒಗ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಕಳೆದ ಸೋಮವಾರ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿತ್ತು. ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು. ವೈರಲ್ ಫೀವರ್ ಕೂಡ ದರ್ಶನ್ ಅವ್ರಿಗೆ ಬಾಧಿಸ್ತಾ ಇದೆ. ವಾದ ಪ್ರತಿವಾದ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ ಬಲವಾದಂಥ ವಾದ ಕೂಡ ಪ್ರಸನ್ನ ಕುಮಾರ್ ಅವರಿಂದ. ಈಗ ಮನೆ ಊಟದ ಒಂದು ಅವಕಾಶ ಏನಿದೆ ಕೋರ್ಟ್ ಮುಂದೆ ಇದೆ. ಯಾಕಿಷ್ಟು ಗಂಭೀರವಾಗಿದೆ ಇದು? ಮನೆ ಊಟಕ್ಕೆ ಅರ್ಜಿ ಸಲ್ಲಿಸಿದ್ದು ಯಾಕೆ ಇಷ್ಟು ದೊಡ್ಡ ಸದ್ದು ಮಾಡ್ತಾ ಇದೆ? ಯಾಕಂದ್ರೆ ಒಬ್ಬ ಸ್ಟಾರ್ ನಟ ಮನೆ ಊಟ ಬೇಕು ಅಂತ ಹಾತೊರಿತಾ ಇದೆ ದರ್ಶನ್ ಅವ್ರ ಮನಸ್ಸು. ಹಾತೊರಿತಾ ಇದ್ದಾರೆ ದರ್ಶನ್. ಮನೆ ಊಟಕ್ಕೆ ಕನ್ವರಿಸ್ತಾ ಇದ್ದಾರೆ. ಯಾಕಂತೇಳಿ ಮನೇಲಿದ್ದಾಗ ಎಂತಿಂತ ಭಕ್ಷ್ಯ ಭೋಜನ ರೀ, ಕೈ ಇಟ್ಟಿದೆಲ್ಲ, ಕಂಡಿದ್ದೆಲ್ಲ, ಕಲಸಿಪಾಳೆ, ಚಾಕ್ನ, ಬೋಟಿ, ಕಲೆಜ, ಮಟನ್, ದಮ್ ಬಿರಿಯಾನಿ ಎಲ್ಲ ಸಿಗ್ತಾ ಇತ್ತು, ಡ್ರೈ ಫ್ರೂಟ್ಸು, ಹಣ್ಣು. ಆದರೆ ದರ್ಶನ್ ಈಗ ಅದೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಐಷಾರಾಮಿ ಜೀವನವನ್ನು ನಡೆಸಿದಂಥವ್ರು ದರ್ಶನ್ ಅವರು, ತರೇಹವಾರಿ ಭೋಜನವನ್ನು ಸವಿತಾ ಇದ್ದಂಥವ್ರು. ಆದರೆ ಈಗ ನೋಡಿ ಎಂತೆಂಥ ಪರಿಸ್ಥಿತಿಗಳು ಎದುರಾಗುತ್ತೆ ಅಂತ ಹೇಳಿ. ಅದು ಒಬ್ಬ ಸ್ಟಾರ್ ನಟನೋ ಅಥವಾ ಒಬ್ಬ ದೊಡ್ಡ ಉದ್ಯಮಿನೋ, ಅವನು ದುಡ್ಡಿರೋನೋ ದುಡ್ಡಿಲ್ಲದೆ ಇರೋನೋ, ಅಂದರೆ ಪರಿಸ್ಥಿತಿಗಳು ವ್ಯಕ್ತಿಯನ್ನು ಏನಕ್ಕೆ ಎಲ್ಲಿಗೆ ಕರ್ಕೊಂಡು ಹೋಗ್ತವೆ ಅನ್ನೋದಕ್ಕೆ ದರ್ಶನ್ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂಥ ಉದಾಹರಣೆ. ಹಾಗಾಗಿ ಈಗ ಕೋರ್ಟ್ ಆದೇಶದ ಕಡೆಗೆ ಎಲ್ಲರ ಚಿತ್ತ ಇದೆ.